ರಚನಾ ಅದು ನನ್ನ ಮೇಲೆ ಕೋಪ ಇದೆ ಗೊತ್ತು, ಆದ್ರೆ ಈ ಎಮ್ಮಿ ಚಾಕ್ಲೇಟ್ ಮೇಲೂ ಕೋಪನಾ? ಚಾಕ್ಲೇಟ್ ಇಸ್ಕೊಂಡು ಸಮಾಧಾನ ಮಾಡ್ಕೊಳ್ಳೋಕೆ ನಾನು LKG ಮಗು ಅಲ್ಲ. ಪ್ಲೀಸ್ ಲೀವ್ ಮೀ ಅಲೋನ್. ರಚು, ಐ ಆಮ್ ಸಾರಿ ರಚನಾ. ಯಾವುದೋ ಫ್ರಸ್ಟ್ರೇಷನ್ನ ನಿನ್ನ ಮೇಲೆ ತೋರಿಸಿ ತಪ್ಪು ಮಾಡಿಬಿಟ್ಟೆ. ಇನ್ಯಾವತ್ತೂ ನನ್ನ ಮುದ್ದು ರಾಕ್ಷಸಿ ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ. ಇನ್ಯಾವತ್ತೂ ಹೀಗಾಗಲ್ಲ. ಪ್ರಾಮಿಸ್? ಈ ಎಮ್ಮಿ ಚಾಕ್ಲೇಟ್ ಮೇಲೆ ಪ್ರಾಮಿಸ್. ಆದ್ರೆ ನಂಗೆ ನಂಬಿಕೆ ಇಲ್ಲ. ಇನ್ನೊಂದ್ಸಲಿ ಹೀಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಈ ರಾಕ್ಷಸಿ ಹೇಳಿಲ್ವಾ, ಇನ್ಯಾವತ್ತೂ ಈ ಥರ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ನೀವು ಹೇಗೆ ಹೇಳೋದು? ಓಕೆ, ಒಂದು ಕಂಡೀಷನ್ ಮೇಲೆ ನಂಬ್ತೀನಪ್ಪ. ಏನದು? ನಂಗೆ ಇವಾಗಲೇ ಪಿಜ್ಜಾ ಆರ್ಡರ್ ಮಾಡಿ ಪಿಜ್ಜಾ ಪಾರ್ಟಿ ಕೊಡ್ಸು. ಹಾಗಾದ್ರೆ ನಂದು ಒಂದು ಕಂಡೀಷನ್ ಇದೆ. ಏನದು? ನಾನು ನಿಂಗೆ ಪಿಜ್ಜಾ ಕೊಡಿಸ್ಬೇಕು ಅಂದರೆ ಈ ಚಾಕ್ಲೇಟ್ನ ನನ್ನ ಜೊತೆ ಶೇರ್ ಮಾಡಬೇಕು. ಅಷ್ಟೇನಾ? ಪ್ಲೀಸ್ ಕಣೆ. ನಾನು ಕೊಡಲ್ಲ. ರಚನಾ, ಇಷ್ಟು ಚಾಕ್ಲೇಟು ನೀನು ಒಬ್ಬಳೇ ತಿಂದರೆ ನಿನಗೆ ಹಲ್ಲು ಹುಳ್ಕ ಆಗುತ್ತೆ. ಅದಾದಮೇಲೆ ಜಾಸ್ತಿ ಹೊಟ್ಟೆ ನೋವು ಬರುತ್ತೆ ನಿನಗೆ. ಸರಿ ತಗೋ. ಈ ಕೈಗೆ ಪ್ಲೀಸ್. ಅಣ್ಣ ಕೊಡು ಪ್ಲೀಸ್ 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 ಪ್ಲೀಸ್. ಇಲ್ಲ ಮಾಡ್ಕೊಳಲ್ಲ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ ಅಣ್ಣ. ನೋಡು, ಅಮ್ಮ ಕೇಳಿಸ್ಕೊಂತು ಅಂದ್ರೆ ಈ ಚಾಕ್ಲೇಟ್ನ ಕಿತ್ಕೊಂಡ್ಬಿಡ್ತಾರೆ. ನಿಂಗೂ ಇಲ್ಲ ನಂಗೂ ಇಲ್ಲ. ಸೈಲೆಂಟ್ ಆಗಿರು. ಮುದ್ದು ತಂಗಿ. ನಿನ್ನ ಹೋಗಿ ಮುದ್ದು ತಂಗಿ ಅಂತೀನಲ್ಲ. ಆಯ್ತು ತಗೋ. ಮುದ್ದು ತಂಗಿ, ನೀನ್ ಯಾವಾಗಲೂ ನಗ್ತಾನೆ ಇರ್ಬೇಕು. ಅಯ್ಯೋ ಅಲ್ಲ. ಅಯ್ಯೋ ರಿಷಿ ಸರ್, ಕೈ ಬಿಡಿ ಸರ್. ಅರೆ ಕಮಲಿ ಅವರೇ, ಇಷ್ಟು ಬೇಗ ಡೆಲ್ಲಿಗೆ ಹೋಗ್ತಾ ಇದ್ದೀರಾ? ಬನ್ನಿ, ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಲ್ವಾ? ಅಯ್ಯೋ ಬುಡಿ ಸರ್, ಈಗಾಗಲೇ ಹೊತ್ತಾಗೈತೆ, ಕೆಲಸ ಬೇರೆ ಸ್ಯಾನೆ ಐತೆ. ಬುಡಿ ನಾವು ಹೋಗ್ಬೇಕು. ಆ ಸೂರ್ಯನ್ಗೆ ಇಲ್ದಿರೋ ಅರ್ಜೆಂಟ್ ನಿಮ್ಗೆ ಯಾಕೆ? ಬುಡಿ ಸರ್.
ಅಯ್ಯೋ ಬುಡಿ ಸರ್, ಟೈಮ್ ಆಯ್ತು, ಕೆಲಸ ಆಯ್ತೆ. ಸರಿ ಬಿಡ್ತೀನಿ, ಆದರೆ ಒಂದು ಕಂಡೀಷನ್. ಸರ್ ಬೆಳಗ್ಗೆ ಏನು ಸರ್ ನಿಮ್ಮ ಹಠ? ನನ್ನ ಹೆಸರು RISHI, ರಿಷಿ ತಾನೆ? ಹೌದು. ಒಂದೊಂದು ಅಕ್ಷರಕ್ಕೂ 5 ಮುತ್ತು ಕೊಟ್ಟರೆ ನಿಮ್ಮನ್ನ ಹೋಗಕ್ಕೆ ಬಿಡ್ತೀನಿ. ಫೈನಲ್ ಡೀಲ್. ಅಯ್ಯೋ ಅಷ್ಟೇ ತಾನೇ ಸರ್, ಕಣ್ಮುಚ್ಕೊಳ್ಳಿ, ಕೊಡ್ತೀನಿ. ನಿಜವಾಗ್ಲೂ? ಸರಿ ಸರಿ, ಬೇಗ ಬೇಗ. ಕಮ್ಲಿ ಅವರ ಇದು ಮೋಸ. ನಾನು 5 × 5 25 ಮುತ್ತು ಕೇಳಿದ್ದು. ರಿಷಿ ಸರ್, ನಾನು 1 ಮುತ್ತು 25 ಮುತ್ತುಗಳಿಗೆ ಸಮ, ತಿಳ್ಕೊಳ್ಳಿ. ಸರಿ, ಈಗ ಮನೆ ಕಳಿ. ಅರೆ ಕಮ್ಲಿ ಅವರೇ, ಇಷ್ಟಾದರೂ ಸಿಗ್ತಾನ ನನ್ನ ಪುಣ್ಯ. ಐ ಲವ್ ಯು ರಿಷಿ ಸರ್. ಐ ಲವ್ ಯು ಟು ಕಮ್ಲಿ ಅವರೇ. ಅರೆ ಕಮ್ಲಿ, ಇದೇನಮ್ಮ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ? ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದಲ್ವಾ? ಅಯ್ಯೋ ಇದೇನ್ ಮಾವ ಹಿಂಗ್ ಕೇಳ್ತಿದ್ದೀರಾ? ಇವತ್ತಿಂದ ಕಾಲೇಜ್ ಶುರು, ಮರ್ತೋಗ್ಬಿಟ್ರಾ? ಓ ರೈಟ್, ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಎನಿವೇಸ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಮ್ಮ. ಥ್ಯಾಂಕ್ಸ್ ಮಾವ. ಅದಿರ್ಲಿ, ನೀವೇ ನೀಟ್ ಬೇಕಿದ್ದೀರಾ? ನೀನು ರುಚಿಯಾಗಿ ಮಾಡಿ ಹಾಕ್ತೀಯಾ. ನಾನು ತಿಂದು ಒಂದು ರೌಂಡ್ ಜಾಸ್ತಿ ಆಗ್ಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ಮಾಡಿ ಫಿಟ್ ಆಗಿರೋಣ ಅಂತ. ಸರಿ ಮಾವ, ನೀವು ಹೋಗ್ಬಿಟ್ಟು ಬನ್ನಿ. ಅಷ್ಟ್ರಾಗೆ ನಾನು ತಿಂಡಿ ಮತ್ತೆ ಕಾಫಿ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ. ಸರಿನಮ್ಮ. ಆರಾಮಾಗಿ ಕಾಲೇಜ್ಗೆ ಹೋಗಿ ಓದ್ಕೊಂಡು ಬರ್ಕೊಂಡಿರ್ಬೇಕಾದ ಹುಡುಗಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ. ಮೊದಲು ಈ ವಿಷಯ ತಾರ ಹತ್ರ ಮಾತಾಡಬೇಕು.
ಸತ್ಯ ಅವರೇ, ಇವತ್ತು ನನ್ನ ಬದುಕಿನಾಗೆ ಹೊಸ ಅಧ್ಯಾಯನೇ ಶುರುವಾಯ್ತೈತೆ. ನನ್ನ ಆಸೆ ಕನಸುಗಳು ನೆರವೇರಂಗೆ ಆಶೀರ್ವಾದ ಮಾಡಪ್ಪ. ಯಾವ ತೊಂದರೆನೂ ಬರ್ದೇ ಇರಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂತು. ಅಯ್ಯೋ, ಟೈಮ್ ಬೇರೆ ಆಗೋಯ್ತು, ಬಿರ್ನ ರೆಡಿ ಆಗ್ಬೇಕು. ಈ ರಿಸಿ ಸರ್ ಅಲ್ಲಿ ಸರ್, ರಿಸಿ ಸರ್, ಟೈಮ್ 8 ಗಂಟೆ ಆಯ್ತು. 9 ಗಂಟೆ ಅಷ್ಟೊತ್ತಿಗೆ ಕಾಲೇಜ್ನಾಗಿರ್ಬೇಕು. ಗೆಪ್ತಿ ಐತೆ ತಾನೆ? ಕಮ್ಲಿ ಅವರೇ ಬಂದ್ರಾ? ನಾನ್ ಟವಲ್ ಅಲ್ಲೇ ಮರ್ತ್ ಬಂದ್ಬಿಟ್ಟೆ. ಒಂಚೂರು ಟವಲ್ ಕೊಡಿ. ಈ ನಾಟಕ ಎಲ್ಲ ನಂತವ ನಡೆಯಕ್ಕಿಲ್ಲ. ಈಗ ಇಷ್ಟೆಲ್ಲ ಚೇಷ್ಟೆ ಮಾಡ್ಕೊಂಡು ಕುತ್ಕೊಳ್ಳಕ್ಕೆ ಟೈಮ್ ಇಲ್ಲ. ಬಿರ್ನೆ ಸ್ನಾನ ಮಾಡ್ಕೊಂಡ್ ಬನ್ನಿ. ಕಮ್ಲಿ ಅವರೇ, ಅಯ್ಯೋ, ದಿಟ್ವಾಗ್ಲೂ ಟವಲ್ ನಿಲ್ಲೇ ಮರ್ತವ್ರೆ. ನಾನೇ ತೆಪ್ಪಾಗಿ ತಿಳ್ಕೊಂಡೆ. ರಿಷಿ ಸರ್, ಟವಲ್ ತಕೊಳ್ಳಿ. ಅದೇನ್ ಸರ್ ಹಂಗ್ ಮಕ್ಕ ನೋಡ್ತಿದ್ದೀರಾ? ತಕೊಳ್ಳಿ.
ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ. ನಾ ಬರೆಯದ ಕವಿತೆಗಳ ನೀನೇ ಒಂದು ಸಂಕಲನ. ಓ ಜೀವವೇ ಹೇಳಿಬಿಡು, ನಿನಗೂ ಕೂಡ ಹೀಗೆ ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ.